ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಆರ್ಎಸ್ಎಸ್ ವಿರುದ್ಧ ಮತ್ತೆ ಈಗ ಸಮರ ಸಾರಿದ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿರ್ಬಂಧಿಸಲು ಹೊಸ ಮಸೂದೆ. ಶಾಲಾ ಕಾಲೇಜು ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಚಟುವಟಿಕೆ ನಿರ್ಬಂಧ. ಪರೋಕ್ಷವಾಗಿ ಆರ್ಎಸ್ಎಸ್ ಚಟುವಟಿಕೆ ಗುರಿಯಾಗಿಸಿ ಹೊಸ ಮಸೂದೆ. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಂಪುಟದಲ್ಲಿ ಒಪ್ಪಿಗೆ. ನಿಜವಾಯಿತು ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ಸುದ್ದಿ. ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆಯಾಗುವ ಬಗ್ಗೆ ರಿಪಬ್ಲಿಕ್ ವರದಿ ಮಾಡಿತ್ತು. ಇದೀಗ ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ನಿರ್ಧಾರ ಕೂಡ ಮಾಡಲಾಗಿದೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆ ಆಗ್ತಾ ಇದೆ. ಆರ್ಎಸ್ಎಸ್ ವಿರುದ್ಧ ಮತ್ತೆ ಈಗ ಸಮರ ಸಾರಿದೆ ಸರ್ಕಾರ. ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿರ್ಬಂಧಿಸಲು ಹೊಸ ಮಸೂದೆಯನ್ನ ತರಲಾಗುತ್ತೆ. ಶಾಲಾ ಕಾಲೇಜು ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಚಟುವಟಿಕೆ ನಿರ್ಬಂಧ. ಪರೋಕ್ಷವಾಗಿ ಆರ್ಎಸ್ಎಸ್ ಚಟುವಟಿಕೆ ಗುರಿಯಾಗಿಸಿ ಹೊಸ ಮಸೂದೆಯನ್ನ ಈಗ ಅಂಗೀಕಾರ ಮಾಡಲಾಗುತ್ತೆ. ಅದರ ಬಗ್ಗೆ ಚರ್ಚೆ ಆಗುತ್ತೆ. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಂಪುಟದಲ್ಲಿ ಒಪ್ಪಿಗೆ ಕೂಡ ಸಿಕ್ಕಿದೆ. ನಿಜವಾಯಿತು ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ಇದೇ ಸುದ್ದಿ. ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಆಗುವ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದೀಗ ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ನಿರ್ಧಾರ. ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿರುವಂತಹ ಪ್ರಿಯಾಂಕ್ ಖರ್ಗೆ ಶಾಲಾ ಕಾಲೇಜುಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಖರ್ಗೆ ಪತ್ರ ಕೂಡ ಬರೆದಿದ್ರು. ಅಂದಿನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಬಳಿಕ ಚಿತ್ತಾಪುರದಲ್ಲಿ ಪರೇಡ್ಗೆ ಮುಂದಾಗಿತ್ತು ಆರ್ಎಸ್ಎಸ್. ಈ ಆರ್ಎಸ್ಎಸ್ ಪರೇಡ್ಗೆ ನಿರ್ಬಂಧ ವಿಧಿಸಿತ್ತು ಸರ್ಕಾರ. ನಂತರ ಆರ್ಎಸ್ಎಸ್ ಪರೇಡ್ಗೆ ಹೈಕೋರ್ಟ್ ಒಪ್ಪಿಗೆಯನ್ನ ಕೊಡ್ತು. ಬಳಿಕ ಚಿತ್ತಾಪುರದಲ್ಲಿ ಪರೇಡ್ ಮಾಡಿದೆ ಆರ್ಎಸ್ಎಸ್. ಬಳಿಕ ರಾಜ್ಯದಲ್ಲಿ ತಣ್ಣಗಾಗಿರುವಂತ ಇದೇ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಸಂಘರ್ಷ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೀಗ ಆರ್ಎಸ್ಎಸ್ ಚಟುವಟಿಕೆಯನ್ನ ನಿರ್ಬಂಧ ಮಾಡಲಿ ಹೊಸ ಮಸೂದೆಯನ್ನ ತರಲಾಗುತ್ತೆ. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಂಪುಟದಲ್ಲಿ ಒಪ್ಪಿಗೆ ಕೂಡ ಈಗ ಪಡೆಯಲಾಗುತ್ತೆ. ಖಾಸಗಿ ಕಾರ್ಯಕ್ರಮಗಳ ನಿಯಂತ್ರಣ, ಪರೋಕ್ಷವಾಗಿ ಆರ್ಎಸ್ಎಸ್ ನಿಯಂತ್ರಣಕ್ಕೆ ಹೊಸ ಮಸೂದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕ ಬಗ್ಗೆ ಬಹಳ ಚರ್ಚೆ ಕೂಡ ಆಗಿತ್ತು. ಚಿತ್ತಾಪುರದಲ್ಲಿ ನಾವು ಗಮನಿಸಿದ್ವಿ ಆರ್ಎಸ್ಎಸ್ ಸಂಚಲನ ವೇಳೆ ಅನುಮತಿ ಪಡೆಯುವ ವಿಚಾರಕ್ಕೆ ದೊಡ್ಡ ಹೈಡ್ರಾಮೆಯೂ ಸೃಷ್ಟಿಯಾಗ್ಬಿಟ್ಟಿತ್ತು. ಅದಾದ ನಂತರ ಸರ್ಕಾರಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಅದಾದ ನಂತರ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮಕ್ಕೆ ಅಲ್ಲಿ ಒಪ್ಪಿಗೆ ಸಿಕ್ತು. ಸೊ ಈಗ ಮತ್ತೆ ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರ ಎನ್ನುವಂತಾಗಿದೆ. ಅದರಲ್ಲಿ ಕೂಡ ಗೃಹ ಸಚಿವರು ಈ ಹಿಂದೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ನೀಡಿದ್ರು. ಆರ್ಎಸ್ಎಸ್ ನೋಂದಣಿ ಆಗಬೇಕು, ನಿಮ್ಮ ನೋಂದಣಿ ಎಲ್ಲಾಗಿದೆ, ನೋಂದಣಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನೇ ನೋಂದಣಿ ಮಾಡ್ತೀನಿ, ನಾನೇ ಅದರ ಖರ್ಚು ವೆಚ್ಚ ನಾನೇ ಹಾಕ್ತೀನಿ ಅಂತೆಲ್ಲ ಹೇಳಿದ್ರು. ಸೊ ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಅವರಿಗೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ರು. ಈಗ ಮತ್ತೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಸೂದೆಯನ್ನ ಈಗ ತರಲಾಗುತ್ತೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ಸೊ ಈಗಾಗಲೇ ನಾವು ಇದೇ ವಿಚಾರದ ಬಗ್ಗೆ ಒಂದು ನ್ಯೂಸ್ ಮಾಡಿದ್ವಿ. ಆ ನ್ಯೂಸ್ ಈಗ ಸತ್ಯ ಆಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಏನೇನು ಬೆಳವಣಿಗೆ ಆಗ್ತಾ ಇದೆ ಸುರೇಶ್ ಅಂತ? ನಿಕೇಶ್, ಇತ್ತೀಚೆಗೆ ಕಳೆದ 3-4 ತಿಂಗಳ ಹಿಂದಿನದ್ದು ಒಂದಷ್ಟನ್ನ ನಾವು ರಿಕಾಲ್ ಮಾಡೋದಾದ್ರೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಒಂದು ಆಯಾಮದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದ್ದಿತ್ತು. ಈಗ ಆ ಚರ್ಚೆಗೆ ಪೂರಕವಾಗಿ ರಾಜ್ಯ ಸರ್ಕಾರ ಈಗ ಬಿಲ್ ಅನ್ನು ತರೋದಕ್ಕೆ ಹೊರಟಿರ್ತಕ್ಕಂಥದ್ದು. ಅದರ ಹಿಂದೆ ಕೂಡ ಕಳೆದ ವರ್ಷದ ಒಂದು ಕಹಿ ಘಟನೆ ಕೂಡ ಇರ್ತಕ್ಕಂಥದ್ದು. ಕೆಲವರಿಗೆ ಕಹಿ ಘಟನೆ ಅದು. ಯಾಕೆಂತಂದ್ರೆ ಅದು ಬೇರೆ ಯಾವುದೂ ವಿಚಾರ ಅಲ್ಲ. ಒಂದು ಆರ್ಎಸ್ಎಸ್ ನ ಪಥಸಂಚಲನವನ್ನ ಕಲಬುರಗಿಯಲ್ಲಿ ಮಾಡಬೇಕು, ಚಿತ್ತಾಪುರದಲ್ಲಿ ಮಾಡಬೇಕು ಅಂತ ಹೊರಟ ಸಂದರ್ಭದಲ್ಲಿ ಅಲ್ಲಿ ಅನುಮತಿಗೆ ಕಡ್ಡಾಯ ಇಲ್ಲ, ಅನುಮತಿಯನ್ನು ಕೊಡದೆ ಸತಾಯಿಸಿದ್ದಂತಕ್ಕಂಥದ್ದು ಒಂದು ವಿಚಾರ. ಮತ್ತೊಂದು, ಅನುಮತಿಗಾಗಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಆಯ್ತು ರಾಜ್ಯ ಸರ್ಕಾರ ಮತ್ತೆ ಸಂಘ ಪರಿವಾರದ ಕೆಲ ಮುಖಂಡ. ಯಾವ ಮಟ್ಟಕ್ಕೆ ತಾರಕಕ್ಕೆ ಹೋಯ್ತು ಅಂತಂದ್ರೆ ಅಂತಿಮವಾಗಿ ಇದು ಓಕೆ, ಫೈನ್. ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸದ್ಯ ಏನೇನು ಆಗ್ತಾ ಇದೆ ಆರ್ಎಸ್ಎಸ್ ಹಾಗೆ ಸರ್ಕಾರದ ನಡುವೆ ಜಟಾಪಟಿ, ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ರು. ಶಾಲೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಯನ್ನ ನಿರ್ಬಂಧ ಮಾಡಲಾಗುತ್ತೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಖರ್ಗೆ ಅವರು ಪತ್ರ ಕೂಡ ಬರೆದಿದ್ರು. ಅಂದ್ರೆ ಪ್ರೆಸೆಂಟ್ ಈಗ ಇದರಲ್ವಾ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ನೋಡಿ, ಹಿಂದೆ ಕೂಡ ನಾವು ನೋಡಿದ್ವಿ
ಹಿಂದೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತು, ಅವರಿಗೆ ಅನುಮತಿಯನ್ನ ಕೊಟ್ಟಿಲ್ಲ. ಅದಾದ ನಂತರ ಹೈಕೋರ್ಟ್ ಮೆಟ್ಟಿಲೇರಿತು, ಅದಾದ ನಂತರ ಅವರಿಗೆ ಅನುಮತಿ ಸಿಕ್ತು, ಪರೇಡು ಆಯಿತು.